ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡದ ಟಾಪ್ ಸೀರಿಯಲ್ಗಳ ಸಾಲಿನಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸಹ ಒಂದು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಪ್ರತಿ ಪಾತ್ರವು ಬಹಳನೇ ಸೊಗಸಾಗಿದೆ. ವೈಷ್ಣವ್ ಹಾಗೂ ಕೀರ್ತಿ ಒಬ್ಬರನ್ನೊಬ್ಬರು ಬಹಳ ಇಷ್ಟ ಪಡ್ತಾ ಇದ್ರು. ಆದ್ರೆ ಕಾವೇರಿಗೆ ಕೀರ್ತಿ ತನ್ನ ಮಗನನ್ನ ಮದುವೆ ಆದ್ರೆ ನನ್ನ ಮಗ ನನ್ನನ್ನ ದೂರ ಮಾಡ್ತಾನೆ ಅನ್ನುವ ಭಾವನೆ ಬರುತ್ತೆ. ಇದರಿಂದ ಕೀರ್ತಿ ಬಳಿ ವೈಷ್ಣವ್ ಜಾತಕದಲ್ಲಿ ದೋಷ ಇದೆ ಅಂತ ಸುಳ್ಳು ಸುದ್ದಿಯನ್ನ ಹೇಳಿ ಲಕ್ಷ್ಮಿ ಜೊತೆಗೆ ಮದುವೆ ಮಾಡಿಸ್ತಾಳೆ. ನಂತರ ಕಾವೇರಿಯ ನಿಜ ರೂಪ ತಿಳಿದ ಬಳಿಕ ಕಾವೇರಿಯನ್ನ ಕೀರ್ತಿ ಆಟ ಆಡಿಸ್ತಾಳೆ. ಕೀರ್ತಿಯನ್ನ ಬೆಟ್ಟದ ಮೇಲಿನಿಂದ ಕಾವೇರಿ ತಳ್ಳಿ ಸಾಯಿಸ್ತಾಳೆ. ಈಗ ಸದ್ಯ ಲಕ್ಷ್ಮಿ ಅತ್ತೆಯ ಬಾಯಿಂದ ಸತ್ಯ ಹೇಳಿಸುವ ನಾಟಕ ಮಾಡ್ತಾ ಇದ್ದಾಳೆ. ಕೀರ್ತಿಯ ನಟನೆಗೆ ಕರ್ನಾಟಕದ ಜನರು ಫಿದಾ ಆಗಿದ್ದಾರೆ. ಕೀರ್ತಿ ನೃತ್ಯ ಕಲಾವಿದೆ, ಇವರಿಗೆ ಕಲಾದೇವಿ ಒಲಿದು ಬಂದಿದ್ದಾಳೆ ಅಂದ್ರೆ ಇದು ಖಂಡಿತವಾದಂತ ತಪ್ಪಿನ ಮಾತಲ್ಲ. ಅಷ್ಟು ಸುಂದರವಾಗಿ ಸಹಜವಾಗಿ ನಟನೆ ಮಾಡ್ತಾರೆ. ಇವರಿಗೆ ಡಾಕ್ಟರ್ ಆಗುವ ಕನಸಿತ್ತಂತೆ. ಆದ್ರೆ ಡಾಕ್ಟರ್ ಕನಸನ್ನ ತೊರೆದು ನಟನೆಯನ್ನ ಯಾಕೆ ಪ್ರೊಫೆಷನಲ್ ಆಗಿ ತೆಗೆದುಕೊಂಡ್ರು. ನಟನೆ ಅನ್ನೋದು ಅಷ್ಟು ಸುಲಭವಾಗಿ ತಿಳಿಯುವಂತದ್ದಲ್ಲ. ಹಲವಾರು ವರ್ಷಗಳ ತಪಸ್ಸು ಬೇಕು. ಕಲಿಯುವ ಗುಣ ಅಗತ್ಯ ಕಲಿಕೆಯಿಂದ ಯಾವುದೇ ವಿದ್ಯೆ ಕರಗತ ಆಗತ್ತೆ ಅನ್ನೋದಕ್ಕೆ ನೈಜ ಉದಾಹರಣೆ ಅಂದ್ರೆ ಕೀರ್ತಿ ಪಾತ್ರಧಾರಿ ಆಗಿರುವ ತನ್ವಿ ರಾವ್ ಅವರು. ಇವರ ಹುಟ್ಟೂರು ಮಂಗಳೂರು. ಹೆಮ್ಮೆಯಿಂದ ಇವರು ನಾನು ಕರಾವಳಿಯ ಕುರಿ ಅಂತ ಹೇಳ್ತಾರೆ. ತನ್ವಿ ಅವರ ಈ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಅವರ ತಂದೆ ತಾಯಿ. ಇವರು 4ನೇ ವಯಸ್ಸಿನಲ್ಲೇ ಭರತನಾಟ್ಯ ತರಬೇತಿಗೆ ಸೇರಿದ್ರು. ಆದ್ರೆ ಇವರ ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತನ್ವಿ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಇವರಿಗೆ 9 ವರ್ಷ ವಯಸ್ಸಿನಲ್ಲಿಯೇ ವೀರೇಂದ್ರ ಹೆಗ್ಡೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ರು. 10ನೇ ವಯಸ್ಸಿನಲ್ಲಿ ಇವರಿಗೆ ರಾಜ್ಯ ಪ್ರಶಸ್ತಿ ದೊರಕಿತ್ತು. ಇವರು ಭರತನಾಟ್ಯದಲ್ಲಿ ಮಾಡಿರುವ ಅಪಾರವಾದ ಸಾಧನೆಗೆ ರಂಗಭೂಮಿ ಕಲಾವಿದೆಯಾಗಿಯೂ ಇವರು ಸಾಧಿಸಿದ್ದಾರೆ. ಹಲವಾರು ದೇಶಗಳಲ್ಲಿ ಇವರು ನಾಟಕ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿದ್ದಾರೆ. ಇವರ ನಟನೆಗೆ ಅಬ್ದುಲ್ ಕಲಾಂ ಅವರೇ ಇವರನ್ನ ಹಾಡಿ ಹೋಗಲಿದ್ದಾರೆ. ಇವರು ದ್ವಿತೀಯ PUCಯಲ್ಲಿ ವಿಜ್ಞಾನ ವಿಷಯವನ್ನ ಆಯ್ದುಕೊಂಡು 98% ಅನ್ನ ದ್ವಿತೀಯ PUCಯಲ್ಲಿ ಅಂಕವನ್ನ ಪಡ್ಕೊಂಡಿದ್ರು. ಆಗ ಎಲ್ಲರೂ ಕೂಡ ನೀನು ಡಾಕ್ಟರ್ ಆಗಬಹುದು ಅಂತ ಹೇಳಿದ್ರು. ಆದ್ರೆ ಇವರಿಗೆ ನಟನೆ ಮೇಲೆ ಹೆಚ್ಚು ಆಸಕ್ತಿ ಇದ್ದ ಕಾರಣ ನೃತ್ಯ ಮತ್ತು ರಂಗಭೂಮಿ ಕುರಿತು ಡಿಗ್ರಿಯನ್ನ ಓದಿದ್ರು. ಇದೇ ಇವರ ಸಂಬಂಧಿಕರಿಗೆ ಬಹಳ ಬೇಸರ ಹಾಗೂ ಆಶ್ಚರ್ಯ ಉಂಟು ಮಾಡಿತ್ತು. ನಂತರ ಇವರು ಸೈಕಾಲಜಿ ವಿಷಯದಲ್ಲಿ MA ಪದವಿಯನ್ನ ಪಡಿತಾರೆ. ಇವರ ಮೊದಲ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಅಲ್ಲ. ಈ ಸೀರಿಯಲ್ ಮಾಡೋದಕ್ಕೆ ಮುನ್ನವೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಈಗ ಲಕ್ಷ್ಮೀ ಬಾರಮ್ಮ ಮೂಲಕ ಇವರು ಮೊದಲ ಬಾರಿಗೆ ಕರ್ನಾಟಕದ ಮನೆಯಲ್ಲೂ ನೆಲೆಯೂರಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.